ನಾವೀಗ ಆರಾಮಾಗಿ ಸ್ಮಾರ್ಟ್ಫೋನ್ನಲ್ಲಿ ಈ ಆಡಿಯೋ ಕೇಳ್ತಾ ಫ್ಯಾನ್ ಅಥವಾ ಎಸಿಯ ತಂಪಾದ ಗಾಳಿಯಲ್ಲಿ ಕೂತಿದ್ದೀವಿ. ಹೌದು, ಖಂಡಿತ. ಆದ್ರೆ ಜಸ್ಟ್ ಒಂದು ವಿಚಿತ್ರ ಸನ್ನಿವೇಶವನ್ನ ಕಲ್ಪಿಸ್ಕೊಳ್ಳೋಣ. ಕೇವಲ ನಮ್ಮ ಮನೆಯಲ್ಲಿ ಒಂದು ಸಣ್ಣ ಎಲೆಕ್ಟ್ರಿಕ್ ಬಲ್ಬ್ ಉರಿಬೇಕು ಅನ್ನೋ ಒಂದೇ ಕಾರಣಕ್ಕೆ ಸರ್ಕಾರಕ್ಕೆ ಪತ್ರ ಬರೆದು ನಮ್ಗೆ ಸಾಯೋಕೆ ಅನುಮತಿ ಕೊಡಿ ಅಂತ ಯಾರಾದ್ರೂ ಕೇಳ್ತಾರೆ ಅಂತ ಊಹಿಸೋಕಾಗುತ್ತಾ? ಕೇಳೋಕಿದೇನೋ ಸಿನಿಮಾ ಕತೆ ತರನೇ ಅನ್ಸುತ್ತೆ. ಹೌದಲ್ವಾ? ಆದ್ರೆ ಇದು ಕಟ್ಟುಕತೆಯಲ್ಲ. ನಮ್ಮ ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ಒಂದು ಕನಿಷ್ಠ ಮೂಲಭೂತ ಸೌಕರ್ಯಕ್ಕಾಗಿ ನಡೆದ ಒಂದು ಅಸಾಮಾನ್ಯ ಹೋರಾಟದ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ನಿಜ. ಅಂದ್ರೆ ನಮ್ಮ ವ್ಯವಸ್ಥೆಯ ನೈಜ ಮುಖವನ್ನು ತೆರೆದಿಡುವ ಕೆಲವು ಮೂಲ ಲೇಖನಗಳನ್ನ ನಾವು ವಿಶ್ಲೇಷಣೆ ಮಾಡಲಿದ್ದೇವೆ. ನಾವು ಆಪ್ಟಿಕಲ್ ಫೈಬರ್ ಮೂಲಕ ಬೆಳಕಿನ ವೇಗದಲ್ಲಿ ಮಾಹಿತಿಯನ್ನು ಪಡಿತಿರೋ ಈ ಕಾಲದಲ್ಲಿ ಒಂದು ಹಳ್ಳಿಗೆ ನಿಜವಾದ ವಿದ್ಯುತ್ ಬೆಳಕು ತಲುಪಲು ಬರೋಬ್ಬರಿ 79 ವರ್ಷಗಳೇಕೆ ಬೇಕಾಯ್ತು? ಬನ್ನಿ ಇದನ್ನು ಸ್ವಲ್ಪ ವಿವರವಾಗಿ ಬಿಡಿಸಿ ನೋಡೋಣ. ಖಂಡಿತ. ಈ ಕತೆ ನಡೆಯೋದು ಚಾಮರಾಜನಗರ ಜಿಲ್ಲೆಯ ಹಣೂರು ತಾಲೂಕಿನ ಮೆದಗಾಣೆ ಎಂಬ ಪುಟ್ಟ ಗ್ರಾಮದಲ್ಲಿ. ಓಹೋ, ಮೆದಗಾಣೆ. ಹೌದು. ನಾವಿಲ್ಲಿ ಚಂದ್ರನ ದಕ್ಷಿಣ ಧ್ರುವಕ್ಕೆ ನೌಕೆ ಇಳಿಸುವ ಬಗ್ಗೆ, 5G ತಂತ್ರಜ್ಞಾನದ ವೇಗದ ಬಗ್ಗೆ ಎಲ್ಲ ಚರ್ಚಿಸ್ತಿದ್ದೀವಿ ತಾನೆ? ಹೌದು ಹೌದು, ದಿನಾ ಬೆಳಗಾದ್ರೆ ಅದೇ ಸುದ್ದಿ. ಆದರೆ ಈ ಮೆದಗಾಣೆ ಗ್ರಾಮದ ಜನರಿಗೆ ಕನಿಷ್ಠ ವಿದ್ಯುತ್ ಬೆಳಕು ಕಾಣಲು ಬರೋಬ್ಬರಿ 79 ವರ್ಷಗಳು ಬೇಕಾಯಿತು ಎನ್ನುವುದು ಈ ವರದಿಗಳಿಲಿರೋ ಅತ್ಯಂತ ಆಘಾತಕಾರಿ ಅಂಶ. ಒಂದು ನಿಮಿಷ, 79 ವರ್ಷ ಅಂದ್ರೆ ಸಣ್ಣ ಮಾತಲ್ಲ. ಖಂಡಿತ ಅಲ್ಲ. ಅಂದ್ರೆ ಇದು ಭಾರತಕ್ಕೆ ಸ್ವಾತಂತ್ರ್ಯ ಬರುವುದಕ್ಕೂ ಹಿಂದಿನಿಂದಲೂ ಇರೋ ಸಮಯ. ಅಂದ್ರೆ ಆ ಹಳ್ಳಿಯಲ್ಲಿ ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಮಕ್ಕಳು ಹೀಗೆ 3 ತಲೆಮಾರುಗಳು ಕೇವಲ ಆ ಸೀಮೆ ಎಣ್ಣೆ ಬುಡಿಯ ಬೆಳಕಿನಲ್ಲೇ ಹುಟ್ಟಿ ಬೆಳೆದವರಂತಾಯ್ತು. ಹೌದು, ಕತ್ತಲಿಯಲ್ಲೇ 3 ತಲೆಮಾರುಗಳು ಕಳೆದು ಹೋಗಿವೆ. ನನ್ನ ಮೊದಲ ಪ್ರಶ್ನೆ ಏನಂದ್ರೆ, ಆ ಹಳ್ಳಿ ಎಲ್ಲೋ ತಲುಪಲಾಗದ ಬೆಟ್ಟದ ತುದಿಯಲ್ಲಿದ್ಯಾ? ಅಥವಾ ದಟ್ಟಾರಣ್ಯದ ಮಧ್ಯೆ ಇದ್ದು ಭೌಗೋಳಿಕವಾಗಿ ಅಲ್ಲಿ ಕಂಬ ನೆಡುವುದು ಅಸಾಧ್ಯವಾಗಿತ್ತಾ? ಇಷ್ಟು ದಶಕಗಳ ಕಾಲ ವಿದ್ಯುತ್ ಕೊಡದಿರಲು ಅಸಲಿ ಕಾರಣವಾದ್ರುದೇನು? ಕಂಬ ನೆಡಲು ಅಥವಾ ತಂತಿ ಎಳೆಯಲು ತಂತ್ರಜ್ಞಾನದ ಕೊರತೆಯೂ ಇರ್ಲಿಲ್ವಾ? ಇಲ್ವೇ ಇಲ್ಲ. ಇಲ್ಲಿ ಅಸಲಿ ಸಮಸ್ಯೆಯಾಗಿದ್ದು ಈ ಆಡಳಿತಾತ್ಮಕ ಜಡತ್ವ. ಆಡಳಿತಾತ್ಮಕ ಜಡತ್ವ ಅಂದ್ರೆ ಈಗ ಭೌತಶಾಸ್ತ್ರದಲ್ಲಿ ಇನರ್ಷಿಯಾ ಅಥವಾ ಜಡತ್ವ ಎಂಬ ಪರಿಕಲ್ಪನೆ ಇದೆಯಲ್ಲ. ಒಂದು ವಸ್ತು ತನ್ನಷ್ಟಕ್ಕೆ ತಾನೇ ಕದಲುವುದಿಲ್ಲ, ಹೊರಗಿನಿಂದ ಬಲ ಪ್ರಯೋಗವಾಗೋವರೆಗೂ ಅದು ಇದ್ದಲ್ಲಿಯೇ ಇರುತ್ತದೆ ಅಂತ. ಹೌದು ಹೌದು. ನಮ್ಮ ಆಡಳಿತ ಯಂತ್ರದ ಕಡತಗಳು ಹಾಗೆ. ಯಾರು ಪ್ರೆಷರ್ ಹಾಕಲ್ವೋ ಅಲ್ಲಿಯವರೆಗೂ ಆ ಫೈಲ್ಗಳು ಕದಲೋದೇ ಇಲ್ಲ. ಅಂದ್ರೆ ಆಡಳಿತಾತ್ಮಕ ಜಡತ್ವದ ಹಿಂದಿನ ನಿಜವಾದ ಪ್ರಕ್ರಿಯೆ ಏನು ಅಂತ? ಒಂದು ಕಡತ 79 ವರ್ಷಗಳ ಕಾಲ ಹಾಗೆ ಧೂಳು ಹಿಡಿಯೋಕೆ ಹೇಗ್ತಾನೆ ಸಾಧ್ಯ? ಇದೊಂದು ತುಂಬಾನೇ ಸಂಕೀರ್ಣವಾದ, ಆದರೆ ನಮ್ಮ ವ್ಯವಸ್ಥೆಯ ವಾಸ್ತವಿಕವಾದ ಪ್ರಕ್ರಿಯೆ. ಅಂದ್ರೆ ಮೆದುಗಾಣೆ ಅಂತ ಹಳ್ಳಿಗಳಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಇಲಾಖೆ ಇನ್ನೊಂದು ಇಲಾಖೆಯ ಮೇಲೆ ಜವಾಬ್ದಾರಿ ಹಾಕುತ್ತೆ. ಈಗ ಗ್ರಾಮ ಪಂಚಾಯಿತಿಯವರು ವಿದ್ಯುತ್ ಮಂಡಳಿಗೆ ಪತ್ರ ಬರೀತಾರೆ. ವಿದ್ಯುತ್ ಮಂಡಳಿಯವರು ಇದು ಅರಣ್ಯದಂಚಿನ ಗ್ರಾಮವಾಗಿರೋದ್ರಿಂದ ಅರಣ್ಯ ಇಲಾಖೆಯಿಂದ ನಿರಾಕ್ಷೇಪಣಾ ಪತ್ರ, ಅದೇ NOC ಬೇಕು ಅಂತಾರೆ. ಓಹೋ, ಅಲ್ಲಿಗೆ ಆ ಕಡತ ಲಾಕ್ ಆಯ್ತು ಅಂಟ. ಖಂಡಿತ. ಅರಣ್ಯ ಇಲಾಖೆಯವರು ಏನೋ ನಿಯಮಗಳ ನೆಪ ಹೇಳಿ ಆ ಕಡತವನ್ನ ಮೂಲೆಗೆ ಸೇರಿಸ್ತಾರೆ. ಈ ಎಲ್ಲಾ ಇಲಾಖೆಗಳ ನಡುವೆ ಸಮನ್ವಯ ಸಾಧಿಸಲು ಅಥವಾ ಆ ಕಡತವನ್ನು ಮುಂದಕ್ಕೆ ತಳ್ಳಲು ಸ್ಥಳೀಯ ಮಟ್ಟದಲ್ಲಿ ಯಾವ ಅಧಿಕಾರಿಯೋ ಆಸಕ್ತಿ ತೋರಿಸೋದಿಲ್ಲ. ಯಾರಿಗೂ ಆ ಜವಾಬ್ದಾರಿ ಬೇಕಾಗಿಲ್ಲ. ಹೌದು. ಯಾರೂ ಜವಾಬ್ದಾರಿ ತೆಗೆದುಕೊಳ್ಳದಿದ್ದಾಗ ದಶಕಗಳು ಉರುಳಿದಲೂ ಕಡತಗಳು ಟೇಬಲ್ನಿಂದ ಟೇಬಲ್ಗೆ ಚಲಿಸೋದೇ ಇಲ್ಲ. ಇದು ಹೇಗಿದೆ ಅಂದ್ರೆ, ಯಾವುದೋ ದೊಡ್ಡ ಕಂಪನಿಯ ಕಸ್ಟಮರ್ ಕೇರ್ಗೆ ನಾವು ಕಾಲ್ ಮಾಡಿದಾಗ 1 ಒತ್ತಿ 2 ಒತ್ತಿ ಅಂತ ಕಂಪ್ಯೂಟರ್ ಧ್ವನಿ ನಮ್ಮನ್ನ ಗಂಟೆಗಟ್ಲೆ ಕಾಯಿಸ್ತದಲ್ಲ. ಹೌದು, ಎಕ್ಸಾಕ್ಟ್ಲಿ. ಹಾಗೆ ಈ ಹಳ್ಳಿಯ ಜನ ಬರೋಬ್ಬರಿ 79 ವರ್ಷಗಳ ಕಾಲ ವ್ಯವಸ್ಥೆಯ ಹೋಲ್ಡ್ನಲ್ಲೇ ಇದ್ರೂ ಅಂತಾಯ್ತು. ಅಕ್ಷರಶಃ ಹೌದು. ಆದರೆ ಈ ಯಂತ್ರ ಕೊನೆಗೂ ಕದಲಿತು ತಾನೆ. ಈ ದಶಕಗಳ ಮೌನವನ್ನು ಮುರಿದದ್ದು ಯಾರು? ಇಲ್ಲಿಯೇ ಕಥೆಯ ಪ್ರಮುಖ ತಿರುಂಬರೋದು. ಈ ಜಡತ್ವವನ್ನು ಮುರಿಯಲು ಮುಂದೆ ಬಂದವರು ಆ ಹಳ್ಳಿಯ 60 ವರ್ಷದ ವಯಸ್ಸಾದ ಮಹಿಳೆ ಕೆಂಪಮ್ಮ. 60 ವರ್ಷದ ವೃದ್ಧೆ? ಹೌದು. ಅವರ ಹೋರಾಟದ ಕಫೆ ಎಷ್ಟೊಂದು ಭಾವುಕವಾಗಿದೆ ಅಂದ್ರೆ, ಕೆಂಪಮ್ಮನವರು ದೃಷ್ಟಿಮಾಂದ್ಯತೆಯಿಂದ ಬಳಲುತ್ತಿದ್ದವರು. ಅರೆ, ಅವರಿಗೆ ಕಣ್ಣು ಕಾಣ್ತಿರ್ಲಿಲ್ವಾ? ಇಲ್ಲ. ಅವರ ಕಣ್ಣಿಗೆ ಹೊರಗಿನ ಪ್ರಪಂಚ ಸಂಪೂರ್ಣವಾಗಿ ಕತ್ತಲಮಯವಾಗಿತ್ತು. ತನಗೆ ಬೆಳಕು ಕಾಣದಿದ್ರೂ ತನ್ನ ಮೊಮ್ಮಕ್ಕಳಾದ್ರೂ ಆ ಸೀಮೆಎಣ್ಣೆಯ ಹೊಗೆಯಿಂದ ಹೊರಬಂದು ವಿದ್ಯುದ್ದೀಪದ ಕೆಳಗೆ ಓದಲಿ ಎಂಬ ಏಕೈಕ ಉದ್ದೇಶದಿಂದ ಅವರು ಹೋರಾಟಕ್ಕೆ ಇಳಿದ್ರು. ವಾವ್! ದೃಷ್ಟಿ ಇಲ್ಲದಿದ್ರೂ ಮುಂದಿನ ತಲೆಮಾರಿನ ಭವಿಷ್ಯದ ಬಗ್ಗೆ ಅವರಿಗಿದ್ದ ಆ ದೃಷ್ಟಿಕೋನ ನಿಜಕ್ಕೂ ಅದ್ಭುತ. ನಿಜ. ಆದ್ರೆ ವ್ಯವಸ್ಥೆಯ ವಿರುದ್ಧ ಒಬ್ಬ ಸಾಮಾನ್ಯ ವೃದ್ಧೆ ಹೇಗೆ ಹೋರಾಡಲು ಸಾಧ್ಯ? ಅಂದ್ರೆ ಅವ್ರು ಏನ್ ಮಾಡಿದ್ರು?
ಅವರು ಮಾಡಬಹುದಾದ ಮೊದಲ ಯತ್ನವನ್ನೂ ಮಾಡಿದ್ರು. ಊರಿನ ಪರವಾಗಿ 6 ದಿನಗಳ ಕಾಲ ಸತತವಾಗಿ ಉಪವಾಸ ಸತ್ಯಾಗ್ರಹ ನಡೆಸಿದ್ರು. 6 ದಿನ ಉಪವಾಸ. ಹೌದು, ಒಬ್ಬ 60 ವರ್ಷದ ದೃಷ್ಟಿಯಿಲ್ಲದ ಮಹಿಳೆ 6 ದಿನಗಳ ಕಾಲ ಅನ್ನನೀರು ಬಿಟ್ಟು ಕೂತ್ರು ಎನ್ನೋದು ಸಣ್ಣ ವಿಚಾರ ಖಂಡಿತ ಅಲ್ಲ. ಒಂದು ನಿಮಿಷ. 6 ದಿನ ಒಬ್ಬ ವೃದ್ಧೆ ಉಪವಾಸ ಮಾಡಿದ್ರೂ ಸ್ಥಳೀಯ ಆಡಳಿತ ಸುಮ್ಮನಿತ್ತಾ? ಇದು ಹೇಗೆ ಸಾಧ್ಯ? ಅಂದ್ರೆ ಒಂದು ಸಣ್ಣ ಹಳ್ಳಿಯಲ್ಲಿ ಇಂಥದೊಂದು ಪ್ರತಿಭಟನೆ ನಡೆದಾಗ ತಕ್ಷಣವೇ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕಿತ್ತಲ್ವೇ? ಅಲ್ಲಿಯೇ ನಮ್ಮ ವ್ಯವಸ್ಥೆಯ ಮತ್ತೊಂದು ಲೋಪವಿರುವುದು. ಸ್ಥಳೀಯ ಆಡಳಿತ ಯಂತ್ರ ಇಂಥ ಪ್ರತಿಭಟನೆಗಳಿಗೆ ಎಷ್ಟರ ಮಟ್ಟಿಗೆ ಸ್ಪಂದನಾರಹಿತವಾಗಿರುತ್ತದೆ ಎಂದರೆ, ಅಂದ್ರೆ ಅವರಿಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಅಂತ. ಹೌದು, ಅವರಿಗಿದೊಂದು ದೈನಂದಿನ ಪ್ರಹಸನದಂತೆ ಕಾಣುತ್ತೆ. ಯಾರು ಉಪವಾಸ ಕೂತಿದ್ದಾರೆ, ಒಂದೆರಡು ದಿನ ಕೂತು ಅವರೇ ಸುಸ್ತಾಗಿ ಎದ್ದು ಹೋಗ್ತಾರೆ ಎಂಬ ನಿರ್ಲಕ್ಷ್ಯ ಮನೋಭಾವ ಅಧಿಕಾರಿಗಳದ್ದು. ಎಂಥ ದುರಂತ ಇದು! ನೋಡಿ, 6 ದಿನ ಕಳೆದ್ರೂ ಆಕೆಯ ಆರೋಗ್ಯ ಕ್ಷೀಣಿಸ್ತಿದ್ರೂ ಯಾರೊಬ್ರೂ ಅವರತ್ತ ತಿರುಗಿ ನೋಡಿಲ್ಲ. ಇದು ನಿಜಕ್ಕೂ ಬೇಸರದ ಸಂಗತಿ. ಉಪವಾಸದಿಂದ ಆ ಅಧಿಕಾರಶಾಹಿಯ ಗೋಡೆ ಕದಲಲಿಲ್ಲ ಎಂದ ಮೇಲೆ ಕೆಂಪಮ್ಮನವರ ಮುಂದಿನ ಹೆಜ್ಜೆ ಏನಾಗಿತ್ತು? ಸುಮ್ನಾದ್ರ ಅವರು? ಇಲ್ಲ, ಉಪವಾಸದಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಹತಾಶೆಯ ಕಟ್ಟಕಡೆಯ ಹಂತ ತಲುಪಿದ ಕೆಂಪಮ್ಮನವರು ನೇರವಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆಯುತ್ತಾರೆ. ಓಹೋ, ನೇರ ಮುಖ್ಯಮಂತ್ರಿಗಳಿಗೆ? ಹೌದು. ಆ ಪತ್ರ ಕೇವಲ ಒಂದು ಮನವಿಯಾಗಿರಲಿಲ್ಲ, ಅದೊಂದು ಎಚ್ಚರಿಕೆ ಆಗಿತ್ತು. ಏನಿತ್ತು ಆ ಪತ್ರದಲ್ಲಿ? ಆ ಪತ್ರದಲ್ಲಿ ಅವರು ಕೇಳಿದ್ದು, ನಮ್ಮ ಹಳ್ಳಿಗೆ ವಿದ್ಯುತ್ ಕೊಡಿ, ಇಲ್ಲವೇ ನಮ್ಗೆ ದಯಾಮರಣ ನೀಡಿ ಅಂತ. ದಯಾಮರಣನ? ಇದು ನಿಜಕ್ಕೂ ವಿಪರ್ಯಾಯ. ಹೌದು. ನೋಡಿ, ಒಬ್ಬ ಜೀವಂತ ಪ್ರಜೆ ತನ್ನ ಕಣ್ಣೆದುರೇ 6 ದಿನ ಅನ್ನ ನೀರು ಬಿಟ್ಟು ಉಪವಾಸ ಮಾಡಿದ್ರೂ ತಲೆಕೆಡಿಸಿಕೊಳ್ಳುದ ಸರ್ಕಾರ ಅದೇ ಪ್ರಜೆ ಅಧಿಕೃತವಾಗಿ ಸಾಯಲು ಅನುಮತಿ ಕೇಳಿದಾಗ ಮಾತ್ರ ಎಚ್ಚೆತ್ತುಕೊಳ್ಳುತ್ತೆ. ನಿಜ. ಅಂದ್ರೆ ದಯಾಮರಣ ಅಥವಾ ಇಚ್ಛಾಮರಣ ಎನ್ನುವುದು ನಮ್ಮ ಕಾನೂನಿನ ಪ್ರಕಾರ ಅಷ್ಟು ಸುಲಭವಾಗಿ ಸಿಗುವಂತುದಲ್ಲ ಅಲ್ವಾ? ಕೇವಲ ವೈದ್ಯಕೀಯವಾಗಿ ಬದುಕುಳಿಯಲು ಅಸಾಧ್ಯವಾದ ಪರಿಸ್ಥಿತಿಯಲ್ಲಿ ಮಾತ್ರ ನ್ಯಾಯಾಲಯಗಳು ಇದರ ಬಗ್ಗೆ ಚರ್ಚಿಸ್ತವೆ. ಖಂಡಿತ. ಅಂಥದ್ರಲ್ಲಿ ಒಂದು ಮೂಲಭೂತ ಸೌಕರ್ಯಕ್ಕಾಗಿ ಇಂಥದೊಂದು ಬೇಡಿಕೆ ಇಟ್ರೆ ಏನಾಗುತ್ತೆ? ನೀವು ಹೇಳಿದ್ದು ನಿಖರವಾಗಿದೆ. ಅಂದ್ರೆ ಮೂಲಭೂತ ಸೌಕರ್ಯ ಒದಗಿಸುವುದು ಸರ್ಕಾರದ ಸಾಂವಿಧಾನಿಕ ಜವಾಬ್ದಾರಿ. ಹೌದು. ಒಂದು ವೇಳೆ ವ್ಯವಸ್ಥೆ ವಿಫಲವಾಯಿತು ಎಂಬ ಒಂದೇ ಕಾರಣಕ್ಕೆ ಪ್ರಜೆಯೊಬ್ಬ ಸಾವಿನ ಮೊರೆ ಹೋದರೆ ಅದು ಇಡೀ ಆಡಳಿತ ಯಂತ್ರಕ್ಕೆ ಮತ್ತು ಮಾನವ ಹಕ್ಕುಗಳ ದೃಷ್ಟಿಯಿಂದ ಸರ್ಕಾರಕ್ಕೆ ಅತಿದೊಡ್ಡ ಮುಜುಗರವನ್ನು ತರುತ್ತದೆ. ಹೌದಲ್ವಾ? ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸುದ್ದಿಯಾಗ್ಬಿಡುತ್ತೆ. ಹಾಗಾಗಿ ಈ ಪತ್ರ ಕೇವಲ ಕೆಂಪಮ್ಮನವರ ಹತಾಶೆಯಾಗಿರಲಿಲ್ಲ, ಅದು ಇಡೀ ಸರ್ಕಾರದ ಆತ್ಮಸಾಕ್ಷಿಯನ್ನು ಪ್ರಶ್ನಿಸುವ ಅಸ್ತ್ರವಾಗಿತ್ತು. ಆದ್ರೆ ಕೇವಲ ಒಂದು ಪತ್ರದಿಂದ ಇಷ್ಟು ದೊಡ್ಡ ಬದಲಾವಣೆಯಾಗಲು ಸಾಧ್ಯವೇ? ಮುಖ್ಯಮಂತ್ರಿಗಳ ಕಚೇರಿಗೆ ಪ್ರತಿದಿನ ಇಂತಹ ಸಾವಿರಾರು ಪತ್ರಗಳು ಹೋಗುತ್ತವಲ್ಲ, ಈ ಪತ್ರ ಮಾತ್ರ ಹೇಗೆ ಅವರ ಗಮನ ಸೆಳೆಯಿತು? ಇಲ್ಲೇನ್ ಗೊತ್ತಾ, ಮಾಧ್ಯಮಗಳ ಪಾತ್ರ ಬಹಳ ನಿರ್ಣಾಯಕವಾಗಿತ್ತು. ಸುವರ್ಣ ನ್ಯೂಸ್ ಈ ಹಳ್ಳಿಯ ವಾಸ್ತವವನ್ನು, ಒಬ್ಬ ಅಂಧ ವೃದ್ಧೆಯ 6 ದಿನಗಳ ಉಪವಾಸವನ್ನು ಮತ್ತು ಆಕೆಯ ದಯಾಮರಣದ ಪತ್ರವನ್ನು ಪ್ರೈಮ್ ಟೈಮ್ನಲ್ಲಿ ಬಿತ್ತರಿಸಿತು. ಓಹೋ, ನ್ಯೂಸ್ ಚಾನೆಲ್ನಲ್ಲೇ ಬಂತಾ? ಹೌದು. ಮಾಧ್ಯಮಗಳಲ್ಲಿ ಈ ವರದಿ ಪ್ರಸಾರವಾದ ತಕ್ಷಣ ಕೇವಲ ಸ್ಥಳೀಯ ಅಧಿಕಾರಿಗಳಲ್ಲ, ಇಡೀ ರಾಜ್ಯಮಟ್ಟದ ಆಡಳಿತ ಯಂತ್ರ ಬೆಚ್ಚಿಬಿದ್ದಿತು. ದಯಾಮರಣದ ಬೇಡಿಕೆ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗುವ ಮುನ್ನವೇ ಎಚ್ಚೆತ್ತುಗೊಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಕ್ಷಣವೇ ಮಧ್ಯಪ್ರವೇಶಿಸಿದರು. ಅವರ ಕಚೇರಿಯಿಂದ ಸ್ಥಳೀಯ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ರವಾನೆಯಾಯಿತು. ಸರಿ, ಮುಖ್ಯಮಂತ್ರಿಗಳ ಕಚೇರಿಯಿಂದ ಆದೇಶ ಬಂತು. ಆದ್ರೆ ಆಮೇಲೆ ಏನಾಯ್ತು? ಮತ್ತೆ ಯಾವ್ದಾದ್ರೂ ಸಮಿತಿ ರಚನೆಯಾಯ್ತಾ? ಇಲ್ಲ. ಅಥವಾ ಸರ್ವೆ ಮಾಡಲು ಅಧಿಕಾರಿಗಳನ್ನ ಕಳಿಸಿದ್ರಾ? ಏಕೆಂದ್ರೆ ಸರ್ಕಾರಿ ಕೆಲ್ಸ ಅಂದ್ರೆ ನಮ್ಮಲ್ಲಿ ತಿಂಗಳುಗಟ್ಲೆ ಸಮಯ ಹಿಡಿಯೋದು ಸಾಮಾನ್ಯ ತಾನೆ. ಇಲ್ಲಿಯೇ ಇರೋದು ಈ ಇಡೀ ವಿಶ್ಲೇಷಣೆಯ ಅತ್ಯಂತ ಬೆರಗುಗೊಳಿಸುವ ಅಂಶ. ಹೌದಾ? 79 ವರ್ಷಗಳಿಂದ ಆಗದ ಕೆಲ್ಸ ಮುಖ್ಯಮಂತ್ರಿಗಳ ಆದೇಶ ಬಂದ ಕೇವಲ 8 ಗಂಟೆಗಳಲ್ಲಿ ಮುಗಿದೋಯಿತು. 8 ಗಂಟೆ? ನೀವು ತಮಾಷೆ ಮಾಡ್ತಿಲ್ವಲ್ಲ? ಖಂಡಿತ ಇಲ್ಲ. ಅಂದ್ರೆ 79 ವರ್ಷಗಳ ಕಾಯುವಿಕೆ ಕೇವಲ ಒಂದೇ ರಾತ್ರಿಯಲ್ಲಿ ಅಂತ್ಯವಾಯ್ತಾ? ಇದು ನಂಬೋ ಕಷ್ಟ ಆಗ್ತಿದೆ. ನಂಬಲೇಬೇಕು. ರಾತ್ರೋರಾತ್ರಿ ಗುತ್ತಿಗೆದಾರರನ್ನು ಕರೆಸಲಾಯಿತು, ಕಂಬಗಳು ಊರಲ್ಪಟ್ಟವು, ತಂತಿಗಳನ್ನು ಎಳೆಯಲಾಯಿತು. ಅಬ್ಬಾ! ಮನೆಗಳಿಗೆ ಮೀಟರ್ ಅಳವಡಿಕೆ ಮಾಡಿ ಸ್ವಿಚ್ ಹಾಕಿದರೆ ಬಲ್ಬ್ ಉರಿಯುವ ಹಂತಕ್ಕೆ ತರಲು ಅಧಿಕಾರಿಗಳು ತೆಗೆದುಕೊಂಡ ಸಮಯ ಕೇವಲ 8 ಗಂಟೆಗಳು. ಇದು ನಿಜಕ್ಕೂ ಪವಾಡ. ದಶಕಗಳ ಕಾಲ ಯಾವ ಅರಣ್ಯ ಇಲಾಖೆ, ಯಾವ ವಿದ್ಯುತ್ ಮಂಡಳಿ ನಿಯಮಗಳ ನೆಪ ಹೇಳುತ್ತಿತ್ತೋ ಅವೆಲ್ಲವೂ ಒಂದೇ ರಾತ್ರಿಯಲ್ಲಿ ಮಾಯವಾದವು. ಭಾಗ್ಯಜ್ಯೋತಿ ಯೋಜನೆಯಡಿ ಆ ಹಳ್ಳಿಯ ಪ್ರತಿಯೊಂದು ಮನೆಗೂ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಯಿತು. ಅಂದ್ರೆ ಇದು ವ್ಯವಸ್ಥೆಯ ಕಾರ್ಯವೈಖರಿಯ ಬಗ್ಗೆ ನಮ್ಮೆಲ್ಲರಿಗೂ ಒಂದು ದೊಡ್ಡ ಪಾಠ.
8 ಗಂಟೆಗಳಲ್ಲಿ ಕಂಬ ನೆಟ್ಟು ಲೈನ್ ಎಳೆದು ವಿದ್ಯುತ್ ಕೊಡಲು ಸಾಧ್ಯವಿದೆ ಎಂದಾದರೆ ಇದರ ಅರ್ಥ ಸ್ಪಷ್ಟ. ಹೌದು. ಅಲ್ಲಿ ಎಂದಿಗೂ ಹಣದ ಕೊರತೆ ಇರಲಿಲ್ಲ, ಎಂಜಿನಿಯರ್ಗಳ ಕೊರತೆ ಇರಲಿಲ್ಲ, ತಂತ್ರಜ್ಞಾನದ ಕೊರತೆಯಂತೂ ಖಂಡಿತ ಇರಲಿಲ್ಲ. ಕೇವಲ ರಾಜಕೀಯ ಮತ್ತು ಆಡಳಿತಾತ್ಮಕ ಇಚ್ಛಾಶಕ್ತಿಯ ಕೊರತೆ ಮಾತ್ರ ಇತ್ತು. 100% ನಿಜ. 79 ವರ್ಷಗಳ ಕಾಲ ಫೈಲ್ಗಳು ಮೂಲೆಗುಂಪಾಗಿದ್ದುದು ಕೆಲಸ ಮಾಡೋಕ್ ಸಾಧ್ಯ ಇಲ್ಲ ಅಂತಲ್ಲ, ಕೇವಲ ನಿರ್ಲಕ್ಷ್ಯದಿಂದ. ಮೇಲಿನಿಂದ ಆ ಮ್ಯಾಜಿಕಲ್ ಪಾಸ್ವರ್ಡ್ ಅಥವಾ ಮುಖ್ಯಮಂತ್ರಿಗಳ ಆದೇಶ ಬರುವವರೆಗೆ ಆ ಕಸ್ಟಮರ್ ಕೇರ್ ಲೈನ್ ಕಟ್ ಆಗಿಯೇ ಇರುತ್ತದೆ ಎನ್ನುವುದು ಇದರಿಂದ ಸಾಬೀತಾಗುತ್ತೆ ಅಲ್ವಾ? ನಿಖರವಾಗಿ ಹೇಳಿದ್ರಿ. ಈ ಘಟನೆ ನಮ್ಮ ವ್ಯವಸ್ಥೆಯ ಸಾಮರ್ಥ್ಯ ಮತ್ತು ದೌರ್ಬಲ್ಯ ಎರಡನ್ನೂ ಏಕಕಾಲದಲ್ಲಿ ತೋರಿಸುತ್ತೆ. ನಮ್ಮ ಆಡಳಿತ ಯಂತ್ರಕ್ಕೆ ಶಕ್ತಿಯಿಲ್ಲ ಅಂತಲ್ಲ, ಅದು ಎಷ್ಟು ಸಮರ್ಥವಾಗಿದೆ ಎಂದ್ರೆ ಮನಸ್ಸು ಮಾಡಿದ್ರೆ 8 ಗಂಟೆಗಳಲ್ಲಿ ಒಂದು ಇಡೀ ಹಳ್ಳಿಗೆ ಕಾಯಕಲ್ಪ ನೀಡಬಲ್ಲದು. ನಿಜ. ಆದ್ರೆ ಆ ಶಕ್ತಿ ಪ್ರದರ್ಶನವಾಗಲು ಮಾಧ್ಯಮಗಳು ಅಬ್ಬರಿಸಬೇಕು, ದಯಾಮರಣದಂತಹ ಕಠೋರ ಬೆದರಿಕೆಗಳು ಬರಬೇಕು ಮತ್ತು ಅಂತಿಮವಾಗಿ ಮೇಲಿನಿಂದ ಚಾಟಿಯೇಟು ಬೀಳಬೇಕು. ಯಾವುದೇ ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥೆ ಹೀಗೆ ಕೆಲಸ ಮಾಡಬಾರದು ಅಲ್ವಾ? ಖಂಡಿತ ಮಾಡಬಾರದು. ಮೂಲಭೂತ ಸೌಕರ್ಯಗಳು ನಾಗರಿಕರ ಹಕ್ಕಾಗಿ ಸಹಜ ಪ್ರಕ್ರಿಯೆಯಲ್ಲಿ ತಲುಪಬೇಕೇ ಹೊರತು ಹೀಗೆ ಹೋರಾಟದ ಭಿಕ್ಷೆಯಾಗಿ ಅಲ್ಲ. ನೀವು ಆಗಲೇ ಭಾಗ್ಯಜ್ಯೋತಿ ಯೋಜನೆಯ ಬಗ್ಗೆ ಪ್ರಸ್ತಾಪಿಸಿದ್ರಿ. ಇದು ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ವಿದ್ಯುತ್ ಒದಗಿಸುವ ಉದ್ದೇಶದಿಂದಲೇ ರೂಪಿಸಲಾದ ಯೋಜನೆ. ಹೌದು. ಈ ಯೋಜನೆ ದಶಕಗಳಿಂದಲೂ ಅಸ್ತಿತ್ವದಲ್ಲಿದೆ. ಅದಕ್ಕಾಗಿ ಬಜೆಟ್ನಲ್ಲಿ ಕೋಟ್ಯಾಂತರ ರೂಪಾಯಿ ಮೀಸಲಿಡಲಾಗುತ್ತೆ. ಆದರೂ ಆ ಯೋಜನೆಯ ಲಾಭ ಪಡೆಯಲು ಒಬ್ಬ ಮಹಿಳೆ ತನ್ನ ಪ್ರಾಣವನ್ನೇ ಪಣಕ್ಕಿಡಬೇಕಾಗಿ ಬಂದದ್ದು ನಿಜಕ್ಕೂ ದೊಡ್ಡ ದುರಂತ. ಹೌದು. ಸರ್ಕಾರದ ಯೋಜನೆಗಳು ಕಾಗದದ ಮೇಲೆ ಇಲೆಷ್ಟೇ ಅದ್ಭುತವಾಗಿದ್ರೂ ಅವುಗಳನ್ನು ತಳಮಟ್ಟದಲ್ಲಿ ಅನುಷ್ಠಾನಕ್ಕೆ ತರುವ ಅಧಿಕಾರಿಗಳಿಗೆ ಬದ್ಧತೆ ಇಲ್ಲದಿದ್ರೆ ಆ ಯೋಜನೆಗಳು ಕೇವಲ ಅಂಕಿಅಂಶಗಳಾಗಿ ಉಳಿಯುತ್ತವೆ. ನಿಜ. ಮೆದುಗಾಣೆ ಗ್ರಾಮದಲ್ಲಿ ಆಗಿದ್ದೂ ಅದೇ. ಆದರೆ ಈಗ ಅಲ್ಲಿನ ಚಿತ್ರಣ ಬದಲಾಗಿದೆ ಎನ್ನುವುದು ನಮ್ಮೆಲ್ಲರಿಗೂ ಸ್ವಲ್ಪ ಮಟ್ಟಿಗೆ ಸಮಾಧಾನ ತರುವ ವಿಚಾರ. ಖಂಡಿತ. ಆ ಬದಲಾವಣೆಯ ದೃಶ್ಯವನ್ನು ನಾವಿಲ್ಲಿ ಕಲ್ಪಿಸಿಕೊಳ್ಳಬಹುದು. ಅಷ್ಟು ವರ್ಷಗಳ ಕಾಲ ಹಳ್ಳಿಯನ್ನು ಆವರಿಸಿದ್ದ ಸೀಮೆಎಣ್ಣೆ ಬುಡ್ಡಿಯ ಆ ಕಟು ವಾಸನೆ, ಶ್ವಾಸಕೋಶವನ್ನು ಸೇರುತ್ತಿದ್ದ ಹೊಗೆ ಈಗಿಲ್ಲ. ಹೌದು. ಆ ಕತ್ತಲೆಯಲ್ಲಿ ಅಕ್ಷರ ಕಲಿಯಲು ಕಣ್ಣು ಬಿಟ್ಟು ಪರದಾಡುತ್ತಿದ್ದ ಮಕ್ಕಳು ಇಂದು ಪ್ರಕಾಶಮಾನವಾದ ಬಲ್ಬುಗಳ ಕೆಳಗೆ ಕುಳಿತು ಓದುತ್ತಿದ್ದಾರೆ. ಆ ವೃದ್ಧೆ ಕೆಂಪಮ್ಮನವರು ತಮ್ಮ ಹೋರಾಟದ ಫಲಿತಾಂಶದ ಬಗ್ಗೆ ಹೇಳಿದ ಮಾತುಗಳು ಈ ಬದಲಾವಣೆಯ ಆಳವನ್ನು ವಿವರಿಸುತ್ತದೆ. ಅವರು ಹೇಳ್ತಾರೆ, ನನ್ನ ಮೊಮ್ಮಕ್ಕಳ ಭವಿಷ್ಯಕ್ಕಾಗಿ ನಾನು ದಯಾಮರಣ ಕೇಳಿದ್ದೆ. ಆದರೆ ಮಾಧ್ಯಮಗಳು ನನ್ನ ಧ್ವನಿಯಾಗಿ ಸಿಎಂಗೆ ತಲುಪಿಸಿದವು. ಇಂದು ನಮ್ಮ ಹಳ್ಳಿಗೆ ವಿದ್ಯುತ್ ಬಂದಿರುವುದು ನಮಗೆ ಮರುಜನ್ಮ ಸಿಕ್ಕಂತಾಗಿದೆ ಅಂತ. ಓ, ಮರುಜನ್ಮ. ಹೌದು. ಆ ಮರುಜನ್ಮ ಎಂಬ ಪದದಲ್ಲಿ ಕಳೆದು ಹೋದ 79 ವರ್ಷಗಳ ಕತ್ತಲಿಯ ನೋವು ಮತ್ತು ಮುಂದಿನ ತಲೆಮಾರಿನ ಭವಿಷ್ಯದ ಮೇಲಿನ ಭರವಸೆ ಎರಡೂ ಅಡಗಿದೆ. ತಾವು ಬೆಳಕು ಕಾಣದಿದ್ದರೂ ತಮ್ಮ ಮುಂದಿನ ಪೀಳಿಗೆಗೆ ಬೆಳಕಿನ ದಾರಿ ತೋರಿದ ಆಕೆಯ ಛಲ ನಿಜಕ್ಕೂ ಸ್ಫೂರ್ತಿದಾಯಕ. ಆದರೆ ಈ ವಿಶ್ಲೇಷಣೆಯ ಕೊನೆಯಲ್ಲಿ ನಾವು ಕೇವಲ ಈ ಯಶಸ್ಸಿನನ್ನು ಮಾತ್ರ ಸಂಭ್ರಮಿಸಿ ಕೈಕಟ್ಟಿ ಕೂರುವಂತಿಲ್ಲ. ಖಂಡಿತ ಇಲ್ಲ. ಏಕೆಂದರೆ ಮೆದಗಾಣಿಯ ಅಂತಹ ಹಳ್ಳಿಗಳು ನಮ್ಮ ಸುತ್ತಮುತ್ತ ಇನ್ನು ಎಷ್ಟಿವೆಯೋ ಯಾರಿಗೂ ತಿಳಿದಿಲ್ಲ. ನಾವು ನಗರಗಳಲ್ಲಿ ಎಸಿ ರೂಂಗಳಲ್ಲಿ ಕುಳಿತುಕೊಂಡು ಸ್ಮಾರ್ಟ್ ಸಿಟಿಗಳ ಬಗ್ಗೆ ಮಾತನಾಡುವಾಗ ಅಭಿವೃದ್ಧಿಯ ರಥದ ಚಕ್ರಕ್ಕೆ ಸಿಲುಕದೆ ಎಲ್ಲೋ ದೂರ ಉಳಿದುಕೊಂಡಿರುವ ಇಂತಹ ಹಳ್ಳಿಗಳು ಇಂದಿಗೂ ಕತ್ತಲಲ್ಲೇ ಕಾಯುತ್ತಿರಬಹುದು. ಇದು ನಾವು ಗಂಭೀರವಾಗಿ ಯೋಚಿಸಬೇಕಾದ ವಿಷಯ. 5G ಜಾಲವನ್ನು ನಾವು ಎಷ್ಟೇ ವಿಸ್ತರಿಸಿದರೂ ದೇಶದ ಕಟ್ಟಕಡೆಯ ಮನುಷ್ಯನ ಗುಡಿಸಲಿನಲ್ಲಿ ಒಂದು ದೀಪ ಬೆಳಗದ ಹೊರತು ನಾವು ಹೇಳಿಕೊಳ್ಳುವ ಪ್ರಗತಿ ಸಂಪೂರ್ಣವಾಗುವುದಿಲ್ಲ. ನಿಜವಾದ ಮಾತು. ಪ್ರಜಾಪ್ರಭುತ್ವದ ನಿಜವಾದ ಅರ್ಥವಿರುವುದೇ ಆ ಕಟ್ಟಕಡೆಯ ವ್ಯಕ್ತಿಯನ್ನು ವ್ಯವಸ್ಥೆಯೊಳಗೆ ಸೇರಿಸಿಕೊಳ್ಳುವಲ್ಲಿ. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯನ್ನು ನಾವು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಆದರೆ ಮುಕ್ತಾಯಕ್ಕೂ ಮುನ್ನ 79 ವರ್ಷಗಳ ಸುದೀರ್ಘ ಕತ್ತಲೆ, ಕಣ್ಣು ಕಾಣದ ಒಬ್ಬ ಅಂಧಜಿಯ ಛಲದ ಹೋರಾಟ, ಹತಾಶೆಯಿಂದ ಕೇಳಿದ ದಯಾಮರಣದ ಎಚ್ಚರಿಕೆ ಮತ್ತು ಕೊನೆಗೆ ಕೇವಲ 8 ಗಂಟೆಗಳಲ್ಲಿ ರಾತ್ರೋರಾತ್ರಿ ಸಿಕ್ಕ ಬೆಳಕು, ಇವೆಲ್ಲವೂ ನಮ್ಮ ಆಡಳಿತ ವ್ಯವಸ್ಥೆಯ ಬಗ್ಗೆ ನಮಗೆ ನೀಡುವ ಎಚ್ಚರಿಕೆಯನ್ನು ನಾವು ಮರೆಯುವಂತಿಲ್ಲ. ಖಂಡಿತ. ಮತ್ತು ಇಲ್ಲಿ ನಾವೆಲ್ಲರೂ ನಮ್ಮಷ್ಟಕ್ಕೆ ತಾವೇ ಕೇಳಿಕೊಳ್ಳಬೇಕಾದ, ನಮ್ಮನ್ನು ಕಾಡಬೇಕಾದ ಆ ಅಂತಿಮ ಆಲೋಚನೆ ಏನೆಂದರೆ, 79 ವರ್ಷಗಳ ಕಾಲ ಇದು ಅಸಾಧ್ಯ, ಭೌಗೋಳಿಕವಾಗಿ ಕಷ್ಟ, ಕಾನೂನು ತೊಡಕಿದೆ ಎಂದುಕೊಂಡಿದ್ದ ಒಂದು ಕೆಲಸವನ್ನು ಕೇವಲ ಆಡಳಿತಾತ್ಮಕ ಇಚ್ಛಾಶಕ್ತಿಯಿಂದ ಒಂದೇ ರಾತ್ರಿಯಲ್ಲಿ 8 ಗಂಟೆಗಳಲ್ಲಿ ಒದಗಿಸಲು ಸಾಧ್ಯವಾಯಿತು ಎಂದಾದರೆ, ನಮ್ಮ ಸಮಾಜದಲ್ಲಿ
ಇದು ಹೀಗೇ ಇರುತ್ತದೆ, ಇದನ್ನು ಪರಿಹರಿಸಲಾಗದು ಎಂದು ನಾವು ಸುಮ್ಮನಾದಿರುವ ಇನ್ನೂ ಎಷ್ಟೋ ಬೃಹತ್ ಸಮಸ್ಯೆಗಳು ಕೇವಲ ಯಾರೋ ಒಬ್ಬರು ಸರಿಯಾದ ಸ್ವಿಚ್ ಒತ್ತುವುದಕ್ಕಾಗಿ ಕಾಯ್ತಿವ್ಯಾ? ವ್ಯವಸ್ಥೆಯಲ್ಲಿ ಬದಲಾವಣೆ ತರುವುದು ಖಂಡಿತ ಅಸಾಧ್ಯವಲ್ಲ, ಆದ್ರೆ ಆ ಬದಲಾವಣೆಯನ್ನು ತರಬೇಕೆಂಬ ತೀವ್ರ ಇಚ್ಛಾಶಕ್ತಿ ಮಾತ್ರ ನಮ್ಮ ವ್ಯವಸ್ಥೆಯಲ್ಲಿ ಎಲ್ಲೋ ಕಾಣೆಯಾಗಿದೆ. ಆ ಕತ್ತಲೆಯಿಂದ ಬೆಳಕಿನೆಡೆಗಿನ ಮೆದುಗಾಣೆ ಗ್ರಾಮದ ಪಯಣ ನಮ್ಮೆಲ್ಲರಿಗೂ ಎಚ್ಚರಿಕೆಯ ಘಂಟೆಯಾಗಲಿ.